ಎಲ್ಲ ರೈತರಿಗೂ ನಮಸ್ಕಾರ. ಪ್ರಸ್ತುತ ದಿನಗಳಲ್ಲಿ ಕೆಲವು ರೈತರು ಹೈನುಗಾರಿಕೆಯಲ್ಲಿ ನಷ್ಟ ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಲಾಭದ ಮೊತ್ತಕ್ಕಿಂತ ಉತ್ಪಾದನಾ ವೆಚ್ಚ ಹೆಚ್ಚಿಗೆ ಬರ್ತಾ ಇರೋದ್ರಿಂದ ರೈತರು ನಷ್ಟ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಈಗ ನಾವು ನಿಮಗೆ ತಿಳಿಸ್ತಾ ಇರೋ ಒಂದು ಬೆಳೆ ನಿಮ್ಮನ್ನ ಲಾಭದತ್ತ ಮುಖ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾದ್ರೆ ಅದು ಯಾವ ಬೆಳೆ, ಅದನ್ನ ಹೇಗೆ ಬೆಳೆಯೋದು, ಅದನ್ನ ಬೆಳೆದ್ರೆ ಯಾವೆಲ್ಲ ಪ್ರಯೋಜನ ಆಗುತ್ತೆ, ಅದರ ಸಂಪೂರ್ಣ ವಿವರ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಬೆಳೆ ನಾವು ಇವತ್ತು ನಿಮಗೆ ತಿಳಿಸ್ತಾ ಇರೋದು. ಇದು ಅಜೋಲಾ ಅಂತಂದು ಈ ಬೆಳೆನ ಹೇಗ್ ಬೆಳೆಯೋದು, ಇದನ್ನ ಬೆಳೆದ್ರೆ ಯಾವೆಲ್ಲ ಪ್ರಯೋಜನ ಆಗುತ್ತೆ, ಇದನ್ನ ಬೆಳೆದ್ರೆ ರೈತರಿಗೆ ಹೇಗೆ ಲಾಭ ಆಗುತ್ತೆ, ಇದನ್ನ ಈಗ ಆಲ್ರೆಡಿ ಬೆಳೆದಿರುವ ರೈತರು ಇದರಿಂದ ಯಾವೆಲ್ಲ ಅನುಕೂಲಗಳನ್ನ ಪಡ್ಕೊಂಡಿದ್ದಾರೆ, ಇದರಿಂದ ಯಾವೆಲ್ಲ ಲಾಭ ಪಡಿತಾ ಇದ್ದಾರೆ, ಅದರ ಸಂಪೂರ್ಣ ವಿವರ ಆ ರೈತರ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಹೇಮಣ್ಣ ಬಾರಂಗಿ ಅಂತ. ಹೇಮಣ್ಣ ಬಾರಂಗಿ ಅಂತ ಸರ್. ಊರ್ ಸರ್? ಊರು ಹಿರಾಣಿಜಿ. ತಾಲೂಕು ಮತ್ತೆ ಜಿಲ್ಲೆ? ಬ್ಯಾಡಗಿ ತಾಲೂಕು, ಹಾವೇರಿ ಜಿಲ್ಲೆ. ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲೆ. ಹಾ ಸರ್. ಈ ಕೃಷಿನ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ನಾವೊಂದು 15 ವರ್ಷದಿಂದ ಮಾಡ್ತೇವೆ. 15 ವರ್ಷದಿಂದ ಈ ಹೈನುಗಾರಿಕೆಯಲ್ಲಿ ಈ ಒಂದು ಕ್ರಮನ ಅನುಸರಿಸಿದ್ದೀರಾ? ಹೌದು. ಹಾ ಸರ್. ಇದರಿಂದ ಈ ಯಾವೆಲ್ಲ ಲಾಭಗಳು ಆಗುತ್ತೆ ಸರ್ ರೈತರಿಗೆ? ಲಾಭ ಅಂತಂದ್ರೆ ನಮಗೆ ಈಗ ಹಿಂಡಿ ನಾವು 30 ರೂಪಾಯಿ ಕೆಜಿ ಹಂಗ 35 ರೂಪಾಯಿ ಕೆಜಿ ಹಿಂಡಿ ರೇಟ್ ಐತಿ. ಹಾ ಸರ್. ಹಂಗಾಗಿ ನಾವು ಪ್ರತಿ ಸಲನು ಹಿಂಡಿ ತರುವಾಗ ಹಾ ಸರ್ ರೇಟ್ ಜಾಸ್ತಿ ಆಗುತ್ತೆ. ಹಾ ಸರ್. ಹಂಗಾಗಿ ನಾವು 15-16 ವರ್ಷದಿಂದಾನ ಹಾ ಸರ್ ಈ ಇದನ್ನ ಜಾಸ್ತಿ ಉತ್ಪತ್ತಿ ಮಾಡಕ್ ಕುಂತೇವೆ. ಅಡ್ಡಿಲ್ಲ ಸರ್. ಆಮೇಲೆ ಇದಕ್ಕೆ ಹಾಕಿದ್ರಿಂದ ಹಿಂಡಿ ನಮಗೆ ಕಡಿಮೆ ಆಗುತ್ತೆ. ಈಗ ಒಂದು 30-35 ರೂಪಾಯಿ ಹಿಂಡಿ ಇದೆಲ್ಲ. ಹಾ ಸರ್. ಇದು ನಾವು ಇದಕ್ಕೆ 1 ಕೆಜಿ ಹಿಂಡಿ ಉತ್ಪಾದನೆ ಇದು ಉಳಿಸ್ತದೆ ಸ್ವಲ್ಪ ನಮಗೆ. ಯಾಕಂದ್ರೆ ಹಾಲು ಕೂಡ ಒಂದು ಅರ್ಧ ಲೀಟರ್ ಹೆಚ್ಚಾಗುತ್ತೆ. ಆಮೇಲೆ ಹಿಂಡಿನೂ ಉಳಿತಾಯ ಐತಿ. ಇದರಿಂದ ನಾವು ಇದರಿಂದಾನೇ ಹೆಚ್ಚಾಗಿ 15 ವರ್ಷದಿಂದಾನ ನಾವು ಕಂಟಿನ್ಯೂ ಇದ್ ಮಾಡ್ತಾವ್ರಿ. ಯಾಕಂದ್ರೆ ನಮ್ ಲಾಭ ಇದ್ದಕ್ಕೆ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ಅದೇ ಎಲ್ಲ ರೈತರಿಗೂ ಕೂಡ ಮೇನ್ ಹಾಲು ಉತ್ಪಾದನೆಗೆ ಬೇಕಾಗಿರೋದೇ ಫುಡ್, ಅಂದ್ರೆ ಆಹಾರ ಬೇಕಾಗುತ್ತೆ ಅದಕ್ಕೆ ಕೃತಕವಾಗಿ. ಆಹಾರ ಕಾಸ್ಟ್ಲಿ ಬೀಳೋದ್ರಿಂದ ಈಗ ಹಾಲು ಉತ್ಪಾದನೆಗೆ ಬೇಕಾಗಿರೋ ಫುಡ್ ಕಾಸ್ಟ್ಲಿ ಆಗಿರೋದ್ರಿಂದ ಈಗ ಅವರಿಗೆ ಖರ್ಚು ಜಾಸ್ತಿ ಬರುತ್ತೆ. ಹಾಗಾಗಿ ಲಾಭಾಂಶ ಕಡಿಮೆ ಆಗುತ್ತೆ. ಈಗ ನೀವು ಇದನ್ನ ಬಳಸೋದ್ರಿಂದ ಈಗ ಅದು ಖರ್ಚು ಕಡಿಮೆ ಆಗಿ ಲಾಭಾಂಶ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೋಡಿ ರೈತ್ರೆ, ಇದನ್ನ ಇವ್ರ ಮನೆಯಲ್ಲೇ ಬೆಳೆಯೋದ್ರಿಂದ ಮತ್ತೆ ಇದಕ್ಕೆ ಜಾಸ್ತಿ ಏನು ಖರ್ಚು ಬರಲ್ಲ ಸರ್? ಖರ್ಚು ಬರಲ್ಲ. ಮೊದ್ಲೇ ಮೂಲಭೂತವಾಗಿ ಬಿಡ್ಬೇಕಾದ್ರೆ ನಾವು ಒಂದು ಅರ್ಧ ಕೆಜಿ ಕಮ್ಮಿ ಬಿಡ್ಬೇಕು ಫಸ್ಟ್, ಯಾರ ರೈತರಾದ್ರೂ ಕೂಡ. ಆಮೇಲೆ ಜಲ್ಡಿಯಲ್ಲಿ ಮಣ್ಣನ್ನ, ಕೆಂಪು ಮಣ್ಣು, ಅಕಸ್ಮಾತ್ ಎರೆಹುಳದ ಗೊಬ್ಬರಗಳನ್ನ ಪುಡಿ ಇರ್ತದೆ. ಫಸ್ಟ್ ನಾವು ಜಲ್ಡಿಯಾಗ ಇಟ್ಟಿರ್ತೇವೆ. ಆಮೇಲೆ ಎರೆಹುಳದ ಇದು ಮಣ್ಣು ಇರ್ತದಲ್ಲ ಅದು ಜಲ್ಡಿಯಾಗ ಇಡ್ಬೇಕು. ಯಾಕಂದ್ರೆ ಸೆದೆ ಪದೆ ಇದ್ದದ್ದೆಲ್ಲ ಪೂರ್ತಿ ಮೇಲೆ ಬರುತ್ತೆ. ತಿಳಿ ಏನಿರ್ತದಲ್ಲ ಮಣ್ಣು ಅದ್ರಲ್ಲಿರ್ತದೆ. ಎರಡು ಬೆರಕೆ ಮಾಡಿ ಆ ಹೌಜಿ ಫಸ್ಟ್ ಅಡಿಗೆ ಹಾಕ್ಬೇಕು. ಅಡಿಗೆ ಹಾಕಿದಾಗ ಆಮೇಲೆ ನೀರ್ ಕಟ್ಟಿ ಒಂದ್ ಸ್ವಲ್ಪ ನಾವು 1/4 ಕೆಜಿ ಅಷ್ಟು ಬಿಟ್ರೆ ಒಂದು ವಾರದಾಗ ಅದು ಫುಲ್ಲು ಕವರ್ ಆಗುತ್ತೆ. ವಾರದಿಂದ ಕಂಟಿನ್ಯೂ ಬೆಳೀತಾ ಇರ್ತದೆ ಸೂರ್ಯನ ಕಿರಣಕ್ಕೆ. ಕಂಟಿನ್ಯೂ ಸಾಯಂಕಾಲ ಬೆಳಗ್ಗೆ ಅರ್ಧ ಕೆಜಿ 1 ಕೆಜಿ ಮಿನಿಮಮ್ ಸಿಗುತ್ತೆ ನಮಗೆ. 1 ಕೆಜಿ ಮಿನಿಮಮ್ ಸಿಗುತ್ತೆ ಇಷ್ಟು ಇದ್ರಲ್ಲಿ. ಮತ್ ಸರ್ ಇದಕ್ಕೆ ಏನಾದ್ರು ವಿಶೇಷವಾಗಿ ಕಾಳಜಿ ಏನಾದ್ರು ವಹಿಸ್ಬೇಕಾಗತ್ತಾ? ಏನೂ ಇಲ್ಲ. ಇದಕ್ಕೆ ನೀರ್ ಒಂದ್ ಚೇಂಜ್ ಮಾಡ್ಬೇಕಾಗತ್ತೆ ಅಷ್ಟೇ. ನಾವು ಈಗ 6 ತಿಂಗಳಿಗೊಮ್ಮೆ, ಅಕಸ್ಮಾತ್ 6 ತಿಂಗಳು 7 ತಿಂಗಳು ಚೇಂಜ್ ಮಾಡಿ ಬೇರೆ ನೀರ್ ಬಿಟ್ರೆ ಮುಗೀತು. ಆಮೇಲೆ ವರ್ಷಕ್ಕೊಂದ್ಸಲ ನಾವು ಮಣ್ಣನ್ನ ಬದಲಾವಣೆ ಮಾಡ್ಬೇಕಾಗತ್ತೆ, ಬೇರೆ ಮಣ್ಣನ್ನ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲ ರೈತರು ಈಗ ಸಾಕಷ್ಟು ಶ್ರಮ ಪಡ್ತಾ ಇರ್ತಾರೆ. ಅದ್ರಲ್ಲೂ ಕೂಡ ಇದು ಮತ್ತೆ ಅವರಿಗೆ ತುಂಬಾ ಕಷ್ಟಕರ ಆಗ್ಬಿಟ್ರೆ ಬೆಳೆಯೋದ್ ಕಷ್ಟ. ತುಂಬಾ ಈಸಿಯಾಗಿ ಆರಾಮಾಗಿ ಯಾವುದೇ ರೀತಿಯನ್ನು ಈಗ ರಾಸಾಯನಿಕಗಳನ್ನ ಬಳಸದೆ ಹಾಗೆ ನ್ಯಾಚುರಲ್ ಆಗಿ ಬೆಳ್ಕೋಬಹುದು. ಮತ್ತೆ ಖರ್ಚು ಕಡಿಮೆ. ಆಮೇಲೆ ಬೆಳೆಯುವಂತ ವಿಧಾನ ತುಂಬಾ ಸುಲಭ ಆಗಿರೋದ್ರಿಂದ ನೀವು ಆರಾಮಾಗಿ ಇದನ್ನ ಬೆಳೆಸಿ ಆಕಳುಗಳಿಗೆ ಕೊಡೋದ್ರ ಮುಖಾಂತರ ಈಗ ಫುಡ್ ಪ್ರಮಾಣ ಅಂದ್ರೆ ಪಶು ಆಹಾರ ಏನಿದೆಯಲ್ಲ ಅದನ್ನ ಕಡಿಮೆ ಪ್ರಮಾಣದಲ್ಲಿ ಬೆಳೆಸಿ ಇದನ್ನು ಸ್ವಲ್ಪ ಕೊಡೋದ್ರಿಂದ ಹಾಲು ಹೆಚ್ಚಿಗೆ ಆಗ್ತಾ ಇದೆ, ಮತ್ತೆ ಫುಡ್ ಅಮೌಂಟ್ ಕೂಡ ಉಳಿಯುತ್ತೆ, ಮತ್ತೆ ಲಾಭಾಂಶ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸರ್ ಆಮೇಲೆ ಇದನ್ನ ಯಾವ ವಿಧಾನದಲ್ಲಿ ತಗೊಳ್ತೀರಾ ಇವಾಗ ನೀವು? ನಾವು ಜಲ್ಡಿ ಇರ್ತದೆ ಮ್ಯಾಗಡೆ ಈ ತರ ತೆಗಿಬೇಕಾಗುತ್ತೆ. ಈ ಕಡೆ ಈ ತರ ಇರ್ತಲ್ಲ, ಈ ತರ ತೆಗಿಬೇಕು. ಹಿಂಗೆ ಕ್ಲೀನ್ ಬರ್ತಾ ಇರ್ತದ. ಆಮೇಲೆ ಬಂದಾಗ ಈ ತರ ದುಂಡಗಾಗುತ್ತದ. ಹೌದು ಸರ್. ದುಂಡಗಾದಾಗ ಹಿಂಗ್ ತೆಗಿಬೇಕು ನೋಡ್ರಿ. ಈ ತರ
ಈ ತರ ತೆಗಿಬೇಕು. ಹಾ ಸರ್. ಆಮೇಲೆ ನೀರ್ ಇರ್ಬೇಕು ಫಸ್ಟ್ ಬಾಕೆಟ್ ಅಲ್ಲಿ. ಬಾಕೆಟ್ ಅಲ್ಲಿ ಇದೆ ಈ ತರ ನೀರ್ ಇರ್ಬೇಕು. ಹಾ ಸರ್. ಆಮೇಲೆ ಇದು ಕೈಯಿಂದ ಏನಾದ್ರು ತೆಗೆದ್ರೆ ತೊಂದರೆ ಆಗುತ್ತಾ ಇದು? ಕೈಯಿಂದ ಆದ್ರೆ ಲೇಟ್ ಆಗುತ್ತೆ, ಇದಾದ್ರೆ ಸ್ವಲ್ಪ ಬೇಗನ ಆಗುತ್ತೆ. ಆಮೇಲೆ ಈಗ ಆ ಕಡೆ ಎಲ್ಲ ಹೋಗಿ ತೆಗೆಯೋದ್ರ ಬದ್ಲು ಇದು ಕೋಲ್ ಉದ್ದ ಇರೋದ್ರಿಂದ ಆ ಕಡೆ ಈ ಕಡೆ ಬರುತ್ತೆ. ತೆಗ್ದ ಆ ಕಡೆ ಏನ್ ಇರ್ತದಲ್ಲ ಈ ಕಡೆ ಬರ್ತದ ಬರುತ್ತೆ. ಹಾ ಹಾ ನೋಡಿ ಈ ತರ ತೆಗಿಬೇಕು. ಹೌದ್ರಾ? ಈ ತರ ಬರುತ್ತೆ. ನಾವು ಬಗ್ಗೆ ಕುಂತು ತೆಗಿಯೋದ್ರಾಗ ಕೋಲ ಬಿಟ್ರೆ ಈಜಿ ಆಗುತ್ತೆ. ಈ ತರ ಹಾಕ್ಬೇಕು. ಇದ್ರಲ್ಲಿ ಬಂದ್ರೆ ಈ ಕಡೆ ಸಾಯಂಕಾಲ ಒಂದ್ಸಲ ಬೆಳಗ್ಗೆ ಈ ತರ ತೆಗೆದು ಹಾಕ್ತಾ ಇರ್ತೇವ್ ನಾವು. ಮತ್ತು ಅಷ್ಟ ಆಗ್ತಾನೆ ಇರ್ತದ ಸರ್. ಆಮೇಲೆ ಇದರಲ್ಲಿ ಸೊಳ್ಳೆ ನೊಣ ಆ ತರದ್ ಏನಾರು ಆಗ ಚಾನ್ಸ್? ಇಲ್ಲ ಇಲ್ಲ ಇಲ್ಲ, ಸೊಳ್ಳೆ ಕುಂದ್ರಲ್ಲ. ಸೊಳ್ಳೆ ಕೂಡ ಚಾನ್ಸ್ ಇರಲ್ಲ. ಸೊಪ್ಪು ಇರ್ತಾವ ಒಂದ್ ಕಡೆಯಿಂದ, ಸೊಳ್ಳೆ ಕುಂದ್ರಕ್ ಸಾಧ್ಯ ಇಲ್ಲ ಅದ್ರಲ್ಲಿ. ಈ ನಂತರ ಈ ವಿಧಾನದಲ್ಲಿ ತೆಗದ್ ನಂತರ ಇದನ್ನ ಈ ತರ ತೊಳೆದು ಕೊಡ್ಬೇಕ? ತೊಳಿಬೇಕು. ಇಲ್ಲಿ ಮಣ್ಣಿನ ಅಂಶ ಇರುತ್ತೆ ಇದ್ರಲ್ಲಿ. ಇಲ್ಲಿ ಏನಿರುತ್ತೆ ಕಪ್ಪು ಇರುತ್ತೆ ಬೇರೆ ಇದ್ರದ್ದು. ಇದೇನಿರ್ತಲ್ಲ ಮಣ್ಣಿನ ಅಂಶ ಇರುತ್ತೆ ಇದ್ರಲ್ಲಿ. ನೋಡ್ರಿ ಇದು ಕರ್ರ ಕಾಣ್ತೈತೆ ಇಲ್ಲ ಇದು ಕಪ್ಪು ಕಾಣ್ತಾ ಇದು ತೊಳೆದಾಗ ಬೆಳೆ ಹಚ್ಚುಗಾಗ್ಬೇಕು. ಈ ಬೇರೆಲ್ಲ ತಳ ಮಟ್ಟಕ್ಕೆ ಹೋಗಿರ್ತೈತೆ ಅದು. ಐತಲ್ಲ ಅದು ತಳ ಹೋಗಿರ್ತೈತಿ. ತೋರಿಸ್ತು ನೋಡ್ರಿ ನೋಡಿ ಉಜ್ಜಬೇಕಾ? ಈ ತರ ತೊಳಿಬೇಕು. ಕ್ಲೀನ್ ಆಗ್ಬೇಕು. ತೊಳಿರುತ್ತೆ. ಕ್ಲೀನಾಗಿ ತೊಳಿಬೇಕು. ಯಾವತ್ತು ಆಕಳಿಗೆ ಹಾಕ್ಬೇಕಾದ್ರೆ ನೋಡಿ ಈ ತರ ಹಿಂಡಬೇಕು. ಈ ತರ ಹಿಂಡಿ ಹಾಕ್ಬೇಕು ಈ ತರ ಬಕೆಟ್ಗೆ. ನೋಡ್ರಿ ಬೇರೆ ಕಾಣುತ್ತಾ? ಈಗ ಕಾಣಲ್ಲ ನೋಡ್ರಿ. ಈ ತರ ಕ್ಲೀನ್ ಆಗಿ ತೊಳೆದ ನಂತರ ಈ ತರ ಬೇರೆ ಕಾಣಲ್ಲ. ಅದು ಬೇರೆ ತುಂಡಾಗಿ ಹೋಗಿರ್ತದೆ. ಬರೀ ಇದೊಂದನ್ನೇ ತಿಂತವ ಸರ್ ಹಸುಗಳು? ಏನ್ ಇದ್ರ ಜೊತೆ ಮತ್ತೆ ಫುಡ್ ಹಾಕಿ ಕೊಡ್ಬೇಕಾ? ಫುಡ್ ಹಾಕ್ಬೇಕು. ಇದೊಂದೇ ಹಾಕಿರ್ ತಿನ್ನಲ್ವಾ? ತಿನ್ನಲ್ಲ. ಕೆಲವೊಬ್ರು ತಿಂತಾವ, ಕೆಲವೊಬ್ರು ತಿನ್ನಲ್ಲ. ನೋಡ್ರ ನೋಡ್ರಿ ಇದ ನೀರನ್ನ ಚಲೋಬೇಕು. ಯಾಕಂದ್ರೆ ಇದು ಪೌಡರ್ ಇದ್ದಂಗ ಇರ್ತಲ್ಲ. ಮತ್ ಬೇರೆ ಕಡೆಗೆ ಹಾಕ್ಬಾರ್ದು. ಈ ಬಾನಿಗೆ ಹಾಕ್ಬೇಕು. ನೋಡ್ರಿ ಕಪ್ಪು ಈ ತರ ತೊಳೆದು ಮತ್ತೆ ಅಲ್ಲಿ ಉಳಿದಿರುವಂತ ನೀರನ್ನು ಕೂಡ ಮತ್ತೆ ನೀವು ಅದೇ ತೊಟ್ಟಿಗೆ ಹಾಕಬಹುದು. ಒಂದ್ ವೇಳೆ ಏನಾದ್ರೂ ಇದಕ್ಕೆ ಕಾಯಿಲೆ ಕಾಣಿಸ್ಕೊಂಡ್ರೆ, ಇದು ಹಸಿರಿರೋದು ಹಳದಿ ಏನಾದ್ರು ಆಗ್ತಾ ಇದ್ರೆ, ಕೆಂಪಾದ್ರೆ ಈ ನೀರನ್ನು ತೆಗೆದು ಮತ್ತೆ ಹೊಸ ಬೇರೆ ಕಡೆ ವಾಲ್ ಇದೆ, ವಾಲಿಂದ ನೀರ್ ಬಿಟ್ಟು ಹೊಸ ನೀರನ್ನ ಕೊಡ್ಬೇಕಾಗುತ್ತೆ. ಈ ತರ ಅದಕ್ಕೆ ಫುಡ್ ಬೆರೆಸ್ಬೇಕು. ಈ ತರ ಇದ್ ಮಾಡ್ಬೇಕು. ಇದೆಲ್ಲ ನೋಡಿ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಇದು ಪ್ಲಾಸ್ಟಿಕ್ ಬಂತು ನೋಡ್ರಿ. ಈ ತರ ನೋಡ್ರಿ ಕೊಡ್ತಾ ನಿಮ್ಗೆ ಸೊಪ್ಪು ಕಾಣ್ತಾ? ಹೌದಾ? ಇದಕ್ ನೀರ್ ಕುಡಿಸ್ಬೇಕು. ಆಕಳಿಗೆ ಇಡಬೇಕು. ಇದಕ್ ನೀರ್ ಹಾಕ್ಬೇಕ? ನೀರ್ ಹಾಕ್ಬೇಕು. ಸರಿ. ಆಮೇಲೆ ಈ ಪಶು ಆಹಾರ ಇರ್ತತಲ್ಲ, ಈ ನೀವು ಮನೆಯಲ್ಲೇ ತಯಾರಿ ಮಾಡಿದ್ರಲ್ಲ ಗೋವಿನ ಜೋಳ, ಅದ್ರ ಜೊತೆ ಮತ್ತೆ ಬೇರೆ ಏನಾದ್ರು ಮಿಕ್ಸ್ ಮಾಡಿದಿರಾ? ಇಲ್ಲ, ಇದು ಅಜಲ ಒಂದು, ನಾವು ಗೋವಿನ ಜೋಳ ಪುಡಿ ಒಂದು, ಆಮೇಲೆ ನೆಕ್ಸ್ಟ್ ಇದು ಡೈರಿ ಇದೇನ್ ಇರ್ತೈತಲ್ಲ ಫುಡ್, ಆಕಳಿನ ಫುಡ್, ಪಶು ಆಹಾರ ಇರ್ತೈತಲ್ಲ ಅದು ಮಿಕ್ಸ್ ಮಾಡಿರ್ತೇವೆ. ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಕೊಡೋದು. ನೋಡಿ ಈ ಕಡೆ ಹಾಕ್ಬೇಕು. ನೋಡ್ರಿ ಕಾಣುತ್ತೆ ನಿಮಗೆ ಗಂತಲ್ಲ? ಹೌದು ಸರ್. ಕೊಟ್ಟಿವಿ ದೊಡ್ಡದು. ಇದು ಹಾಲು ಎಷ್ಟು ಕೊಡ್ತಾ ಇದೆ ಸರ್? ಅದು 4 ಲೀಟರ್ 5 ಲೀಟರ್ ಅಷ್ಟೇ. ಇದು 4 ರಿಂದ 5 ಲೀಟರ್ ಕೊಡುತ್ತಾ? 4 ಲೀಟರ್ ಕೊಡುತ್ತೆ. ನಾವು ಎರಡಕ್ಕೂ ಸೇರಿ ಒಟ್ಟು 1 ಕೆಜಿ ತೆಗಿತೇವೆ. 1 ಕೆಜಿ ಅಷ್ಟು ಫುಡ್ ಹಾಕ್ತೇವೆ ಎರಡಕ್ಕೆ ಅಷ್ಟೇ. 2 ಕೆಜಿ ಅವು ಸಾಯಂಕಾಲ 2 ಕೆಜಿ ಅದು ಇದು ಸೇರಿ 2, ಅದೊಂದ್ ಕೆಜಿ ಇದೊಂದ್ ಕೆಜಿ, ಮತ್ತೆ 2 ಕೆಜಿ ಲೆಕ್ಕಕ್ಕೆ ಬರ್ತೀಗ. ಹೌದು ಸರ್. ನೋಡಿ ರೈತರೆ, ನಾವು ಫೀಲ್ಡ್ ವರ್ಕ್ ಹೋದಾಗ, ಹಳ್ಳಿ ಮೇಲೆ ಹೋದಾಗ ಎಂತ ದೊಡ್ಡ ದೊಡ್ಡ ಆಕಳು ನೋಡಿದ್ವಿ. ಅವು ಮತ್ತು 5-6 ಲೀಟರ್ ಕೊಡ್ತಾ ಇದ್ದಾವೆ. ಮತ್ತೆ ಇದರಿಂದನೂ ಕೂಡ ರೈತರು ನಷ್ಟದತ್ತ ಮುಖ ಮಾಡ್ತಾ ಇದಾರೆ. ದೊಡ್ಡ ಆಕಳು ಒಂದು 70 ರಿಂದ 80 ಸಾವಿರ ಕೊಟ್ಟು ತಂದ್ರು ಕೂಡ ಕೆಲವೊಂದು ಆಕಳುಗಳು 5-6 ಕೊಡ್ತವೆ. ಎಷ್ಟೇ ದೊಡ್ಡ ಆಕಳು ಕೂಡ ಅಷ್ಟೇ ಕೊಡ್ತವೆ. ನೋಡ್ತಾ ಇರ್ಬೋದು ನೀವು, ಈ ಆಕಳು ಎಷ್ಟು ಸಣ್ಣದಾಗಿದೆ ಮತ್ತು ಕೆಚ್ಚಲು ಕೂಡ ಅಷ್ಟು ಸಣ್ಣದಾಗಿದೆ. ಅಂದ್ರೂ ಕೂಡ 5 ಲೀಟರ್ ಹಾಲು ಕೊಡ್ತಾ ಇದೆ ಅಂತ ಹೇಳಿದ್ರೆ ಇದು ತುಂಬಾ ಖುಷಿ ವಿಚಾರ. ಮತ್ತೆ ಇವ್ರು ಇದನ್ನ ಚೆನ್ನಾಗಿ ಪೋಷಣೆ ಮಾಡಿದ್ದಾರೆ ಅಂತ ಅರ್ಥ. ಇದು ಇದನ್ನ ನೋಡಿದ್ರೆ ಖುಷಿ ಆಗುತ್ತೆ. ಎಲ್ಲ ರೈತರಿಗೂ ಇಷ್ಟೊಂದು ಒಳ್ಳೇದಾಯ್ತು ಅಂತ ಅಂದ್ರೆ ಯಾರ ರೈತರು ಕೂಡ ಹೈನುಗಾರಿಕೆಯಲ್ಲಿ ನಷ್ಟ ಅನುಭವಿಸಕ್ ಸಾಧ್ಯ ಇಲ್ಲ. ಅವರೆಲ್ಲರೂ ಕೂಡ ಹೈನುಗಾರಿಕೆಯಲ್ಲಿ ಲಾಭ ಅನುಭವಿಸಬಹುದು, ಲಾಭ ಪಡಿಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಹಾಗಾಗಿ ಎಲ್ಲ ರೈತರು ಹೈನುಗಾರಿಕೆಯಲ್ಲಿ ಈ ಕ್ರಮನ ಅನುಸರಿಸಿ ಲಾಭ ಪಡ್ಕೊಳ್ರಿ, ಲಾಭ ಪಡೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ರೈತರೇ, ತುಂಬಾ ಇಷ್ಟಪಟ್ಟು ತಿನ್ನುತ್ತೆ ಆಕಳು ಇದು. ಸರಿ, ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ ಕೃಷಿ ಮತ್ತು ಹೈನುಗಾರಿಕೆ ಸಾಕಷ್ಟು ರೈತರನ್ನು ವಿಚಾರ ಮಾಡಿದಾಗ ಅದರಲ್ಲಿ ಕೆಲವು ರೈತರು ಹೈನುಗಾರಿಕೆನೂ ನಷ್ಟ ಇದೆ ಮತ್ತೆ ಕೃಷಿನೂ ನಷ್ಟ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ರೆ, ಇದು ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನ್ ಸರ್ ಈ ಪ್ರಶ್ನೆ ಬಗ್ಗೆ? ನಾವು ಒಂದು 20-25 ವರ್ಷದಿಂದ ಆಕಳ ಸಾಕ್ತಾನ ಅದೇವಿ. ಹಾ ಸರ್. ಸಾಕ್ತಾ ಇದೇವಿ. ಇದೇ ಸಿಸ್ಟಮ್ ನಲ್ಲಿ ಸಾಕ್ತದ ನಾವು. ನಮಗೇನು ಅಷ್ಟೇ ನಷ್ಟ ಅಂತ ಏನ್ ಕಾಣಿಸ್ತಾ ಇಲ್ಲ. ಆಮೇಲೆ ಬಹಳ ಕಷ್ಟಪಟ್ಟ ಮಾಡಬೇಕಾಯ್ತು. ಹೈನುಗಾರಿಕೆ ಆಗ್ಲಿ, ಈ ಮೀನ್ ಸಾಕಾಣಿಕೆ ಆಗ್ಲಿ, ಎರೆಹುಳ ಗೊಬ್ಬರ ಒಂದ್ ಸ್ವಲ್ಪ ತೊಂದರೆ ಇದೆ. ಅದ್ರಲ್ಲಿ ತೊಂದರೆ ಇಲ್ಲ ಅನ್ನಂಗಿಲ್ಲ, ಶ್ರಮ ಪಟ್ಟು ಮಾಡ್ಬೇಕಾಗತ್ತೆ. ಅವ ಲಾಭದಾಯಕ ಬಂದೇ ಬರುತ್ತೆ. ಹೌದು ಸರ್. ನೋಡಿ ರೈತರೆ, ನಾವ್ ಯಾವ್ದಾದ್ರು ಅಷ್ಟೇ ಒಂದು ಈಗ ಹೈನುಗಾರಿಕೆ ಲಾಸ್ ಆಗ್ತೈತಿ ಅಂತ ಹೇಳಿದ್ರೆ, ಹಾಗಾದ್ರೆ ಲಾಸ್ ಇಂದ ಲಾಭದತ್ತ ನಾವು ಹೇಗೆ ಗಮನ ಕೊಡಬಹುದು? ಉದಾಹರಣೆ ನೋಡ್ರಿ, ಈಗ ಈ ಬೆಳೆ ಮುಖಾಂತರ ಉತ್ಪಾದನಾ ವೆಚ್ಚ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು. ಈಗ ಪ್ರತಿದಿನದ ಖರ್ಚು ಉಳಿತಾಯ ಆಗುತ್ತೆ. ಈ ತರ ಕೆಲವೊಂದು ವಿಧಾನದಲ್ಲಿ ಕೆಲವು ಕ್ರಮಗಳನ್ನ, ಕೆಲವು ಉಪಾಯಗಳನ್ನ ನೀವು ಅನುಸರಿಸೋದ್ರಿಂದ, ಈಗ ಹೈನುಗಾರಿಕೆ ಆಯ್ತು ಇಲ್ಲ ಕೃಷಿ ಆಯ್ತು, ಯಾವುದೇ ಆಗ್ಲಿ ಕೂಡ ಈ ತರ ನಷ್ಟ ಆಗ್ತಾ ಇದೆ ಅಂತಂದ್ರೆ, ಹಾಗಾದ್ರೆ ಲಾಭ ಪಡ್ಕೊಳಂತ ಒಂದು ದಾರಿಗಳು ಏನಿದಾವೆ, ಉಪಾಯಗಳು ಏನಿದಾವೆ, ಅವೆಲ್ಲವನ್ನು ಕೂಡ ಅನುಸರಿಸೋದ್ರಿಂದ ನೀವು ಎಲ್ಲದರಲ್ಲೂ ಕೂಡ ಲಾಭ ಕಂಡ್ಕೋಬಹುದು. ಅದೇ ತರನೇ ಈ ರೈತರೀಗ ಮಿಶ್ರ ಬೆಳೆ ಬೆಳೆಯುವ ಮುಖಾಂತರ ಸಾಕಷ್ಟು ಸಾಧನೆಗಳು ಮಾಡಿದ್ದಾರೆ. ಇವ್ರಿಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವರು ಈಗ ಎರೆಹುಳು ಗೊಬ್ಬರ ತಯಾರಿ ಮಾಡ್ತಾ ಇದ್ದಾರೆ ಮತ್ತು ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು ಮಾವಿನ ಗಿಡ, ಹಲಸಿನ ಗಿಡ, ನಿಂಬೆ ಗಿಡ ಇವನ್ನೆಲ್ಲ ಕ್ರಾಪಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಕಲ್ಲಂಗಡಿ ಬೆಳೀತಾ ಇದ್ದಾರೆ. ಇಲ್ಲೇ ಮನೆ ಸುತ್ತಮುತ್ತ ಇವ್ರಿಗೆ ದಿನ ಬಳಕೆ ಬೇಕಾದಂತ ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಮತ್ತೆ ಈಗ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ತೆಂಗು ಬೆಳೀತಾ ಇದ್ದಾರೆ. ಮತ್ತೆ ತೆಂಗಿನ ಸಸಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ರೀತಿಗಳಿಂದ ಆದಾಯ ಬರ್ತಾ ಇದೆ ಅಂತ ಅಂದ್ಮೇಲೆ ಅದ್ ಹೇಗೆ ಕೃಷಿ ಲಾಸ್ ಆಗಕ್ ಸಾಧ್ಯ, ನಷ್ಟ ಅನುಭವಿಸಕ್ ಸಾಧ್ಯ? ಈಗ ಇಷ್ಟೆಲ್ಲ ಶ್ರಮ ಪಟ್ಟು ದುಡ್ದಾಗ ಮಾತ್ರ ಈಗ ಎಲ್ಲದರಲ್ಲೂ ಲಾಭ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ ರೈತರೆ, ಈ ರೈತರು ಇಷ್ಟೆಲ್ಲ ಬೆಳೆ ಬೆಳೆದು ಸಾಧನೆ ಮಾಡಿರೋದಕ್ಕೆ ಸರ್ಕಾರಗಳು ಇವರಿಗೆ ಯಾವೆಲ್ಲ ಸನ್ಮಾನಗಳು ಕೊಟ್ಟಿದ್ದಾರೆ ಮತ್ತೆ ಯಾವೆಲ್ಲ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಅವೆಲ್ಲವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಾನು. ಇಲ್ಲಿ ನೋಡ್ರಿ, ವಿಜಯ ಕರ್ನಾಟಕ ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಕೃಷಿ ಪಂಡಿತ ಪ್ರಶಸ್ತಿ ಕೊಟ್ಟಿದ್ದಾರೆ. ಇಲ್ಲಿ ಜಿಲ್ಲಾ ಆಡಳಿತ ಹಾವೇರಿ ಇವರಿಗೆ ಸನ್ಮಾನ ಮಾಡಿದೆ, 2 ಸಲ ಸನ್ಮಾನ ಮಾಡಿದೆ. ಮತ್ತು ಇವರು ಎರೆಹುಳು ಗೊಬ್ಬರ ತಯಾರಿ ಮಾಡಿರೋದಕ್ಕೆ ಇವೆಲ್ಲ ಸಾಕ್ಷಿಗಳಿದಾವೆ. ಮತ್ತೆ ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಗೊತ್ತಿಲ್ಲ ಅದು. ಇಲ್ಲೆಲ್ಲ ಇವರು ತರಬೇತಿ ಕೇಂದ್ರಗಳಿಗೂ ಕೂಡ ಹೋಗಿದ್ದಾರೆ. ಮತ್ತೆ ಇವರು ನುಗ್ಗೆ ಬೆಳೆದಿರೋದು ನೋಡ್ರಿ. ಸರ್, ಇಷ್ಟೆಲ್ಲ ಮಾಹಿತಿ ನಮಗೆ ತಿಳಿಸಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದ ಹೇಳ್ತಾ ಇದ್ದೀವಿ ಸರ್. ನಮಸ್ಕಾರ. ಹಾ ಸರ್. ನೋಡಿ ರೈತರೇ, ಇನ್ನಷ್ಟು ಸಾಕಷ್ಟು ಕೃಷಿ ಬಗ್ಗೆ ಮತ್ತು ರೈತರಿಗೆ ಉಪಯುಕ್ತ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಸುನಿಲ್ ಕೋಡಿಹಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಅದೇ ತರ ಶೇರ್ ಮಾಡಿ. ಥ್ಯಾಂಕ್ ಯು.